ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಅವರು ಇದ್ರ ಬದಲಾಗಿ ಮತ್ತೇನು ಹೇಳ್ತಾರೆ ಅವರು, ನಾನೇನು ಇದು ಡೆವಲಪ್ ಮಾಡೀನಿ, ನಾನೇನು ಇದು ಮಾಡ್ಲತ್ತೀನಿ, ಅವರು 20 ವರ್ಷದಾಗ ಮಾಡಿಲ್ಲ. ನಾ ಏನು ಕೇಳ್ತಾ ಇದ್ದೀನಿ ಅವರಿಗೆ, 20 ವರ್ಷದಾಗ ನಾವು ಮಾಡಲ್ದೆ ಈಸ್ಟ್ ಸ್ಕೂಲ್ ಬಿಲ್ಡಿಂಗ್, ಈಸ್ಟ್ ರೋಡು, ಕನೆಕ್ಟಿವಿಟಿ, ಎಲ್ಲ ಕಡೆ ರೋಡು, ಎಲ್ಲ ಕಡೆ ಕಮ್ಯುನಿಟಿ ಹಾಲು, ಎಲ್ಲ ಕಡೆ ಸ್ಕೂಲ್ ಬಿಲ್ಡಿಂಗು, ನಮಗೆ ಏನೇನು ಬೇಕು ವಾಟರ್ ಸಪ್ಲೈ ಎಲ್ಲ ಕಡೆ ಆಗಿದ್ದು. ಇದು ಆಗಲ್ಲ, ಇವರು ಶೂ ಒಂದರೆ ಆಗ್ಯದ. ಈಗ ಸಿದ್ಧಲಿಂಗಪ್ಪ ಪಾಟೀಲ್ ಹೇಳೋಣನೇ ಆಗ್ಯದ ಎಲ್ಲ ಡೆವಲಪ್ಮೆಂಟು. ಅವ್ರೇನಪ್ಪ ಅಂತಂದ್ರೆ ಒಂದು ಚಾಲೆಂಜ್ ಮಾಡಿಲ್ಲ ನೀವು ಡೆವಲಪ್ಮೆಂಟ್ ಬಗ್ಗೆ ಬಹಿರಂಗ ಚರ್ಚೆ ಮಾಡಮಿ, ಡೇಟ್ ಕೊಡ್ರಿ ಚರ್ಚೆ ಮಾಡಮಿ ಅಂತೇಳಿ ಅವ್ರಿಗೆ ಮಾಡಿದ್ದೆ. ನಾವು ಆಯ್ತಪ್ಪ ನಿಮ್ಮ ಚರ್ಚೆ ನಾವು ಸ್ವೀಕಾರ ಮಾಡ್ತೇವೆ, ಅದು ಏನು ಟೆಂಟು ಜನ ಎಲ್ಲ ನಾವೇ ವ್ಯವಸ್ಥೆ ಮಾಡ್ತೇವೆ, ನೀವು ಡೇಟ್ ಕೊಡ್ರಿ. ಯಾಕಂದ್ರೆ ಚಾಲೆಂಜ್ ನೀವು ಮಾಡಿರಿ, ಚಾಲೆಂಜ್ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅವರು ಏನಂದ್ರೆ ಅವು ಇವು ಅವರು ಅಂಬದು ತಪ್ಪದ. ಅಭಿವೃದ್ಧಿ ಕೆಲಸ 20 ವರ್ಷ ಸನ್ಮಾನ್ಯ ಶ್ರೀ ಮಾಜಿ ಮಂತ್ರಿಗಳು ಅವ್ರ ಕೆಲಸನೇ ಏನು ಮಾಡಿಲ್ಲ ಅಂತ ಹೇಳ್ತೀರಿ. ಮತ್ತೊಂದ್ಸಲಿ ಅವರು 20 ವರ್ಷದಿಂದ ಏನು ಕೆಲಸ ಮಾಡ್ಯಾರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಂದೊಂದು 2 ವರ್ಷನಾಗ ಏನಾಗ್ಯಾವ ನಾನು ಇದು ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ನೀವು ಯಾವಾಗ ಯಾತ್ರಿನಾಗ ಏನು ಮಾತಾಡ್ತೀರಿ ನಿಮಗೇನು ಅರ್ಥ ಆಗ್ಲತ್ತದ ಇಲ್ಲ ಗೊತ್ತಿಲ್ಲ. ಬಿಜೆಪಿ MLA ಎಲೆಕ್ಷನ್ ಆಗಿದ್ದ ನಂತರ ಫಸ್ಟ್ MLC ಎಲೆಕ್ಷನ್ ಆಗಿದ್ದಿ. ಸ್ಟೇಟ್ ಶೇರ್ ಇದೆ, ಸೆಂಟ್ರಲ್ ಶೇರ್ ಇದೆ, ಮುನ್ಸಿಪಾಲಿಟಿ ಶೇರ್ ಇದೆ. ಇದರಲ್ಲಿ ಇದು ಇವರು ಹೈ ಪವರ್ ಕಮಿಟಿಯಲ್ಲಿ ಪ್ರೊಸೀಡಿಂಗ್ ಆಗಿದೆ. ಯಾವಾಗಂದ್ರೆ 18/1/2023 ವರ್ಕ್ ಅಪ್ರೂವ್ ಆಗಿ ಟೆಂಡರ್ ಆಯಿತು. ಇವರು ಅವಾಗ MLA ಇದ್ದಿಲ್ಲ, ಅವರು ಚಾಲನೆ ಕೊಟ್ಟರು, ಅವ್ರು MLA ಇದ್ದರು, ಅವ್ರು ಚಾಲನೆ ಕೊಡಲಿ. ಅವ್ರು ವರ್ಕ್ ನಾ ತಂದಿದ್ದ ಪದೇ ಏನು ಹೇಳ್ತಾ ಇದ್ದಾರೆ ಇದು ಸುಳ್ಳು. ಯಾಕಂದ್ರೆ ಜನರಿಗೆ ಯಾರ 160 crore ರೂಪೀಸ್ ಯಾರ ತಂದರೇನ್ರಿ ಹೇಳ್ರಿ ಅಂತ ಹಿಂಗೆ ಬಟ್ಟು ಮಾಡಿ ಹೇಳತ್ತಾರ. ಅವ್ರಿಗೆ ಈ ರೆಕಾರ್ಡ್ ಆನ್ ರೆಕಾರ್ಡ್ ಇದೆ. ಇದ್ರ ನಾವೇನು ನಮ್ಮ ದೊಡ್ಡ ತನಿಖೆ ಇಲ್ಲ, ಇದು ಮಾಡೋದಿಲ್ಲ. ಯಾಕಂದ್ರೆ ಪದೇ ಸುಳ್ಳು ಅಫ್ವಾ ಹೇಳೋದು ಒಂದು ದಾರಿ ತಪ್ಪಿಸೋದು ಜನರಿಗೆ. ತಮ್ಮ ಡೆವಲಪ್ಮೆಂಟ್ ಮುಚ್ಕೊಂಡು ಇಕ್ಲಕ್ಕ ಇದು ಎಲ್ಲ ದಾರಿ ತಪ್ಪಿಸೋದು. ಇದು ಶಾಸಕರು ಇದು ತಮಗೆಲ್ಲ ಕಾಪಿ ತೋರಿ, ತಮ್ಮ ಎಲ್ಲ ಪ್ರಿಯದವ್ರಿಗೆ ಒಂದೊಂದು ಕಾಪಿ ಕೊಡ್ತೀನಿ, ಅದ್ರಾಗ ಏನು ಡೌಟ್ ಇಲ್ಲ. ಇದು ಕ್ಲಿಯರ್ ಡೇಟ್ ಇದೆ ನೋಡ್ರಿ, ಎಲ್ಲೈತಲ್ಲಿ ನಾನು ತಂದೀನಿ. ಅದರ ಜೊತೆಗೆ ಮತ್ತೇನು ಹೇಳ್ತಾರೆ ಅವರು, ಕಾರಂಜಾಲಿಂದ ಏನು ನೀರು ಬಂದಿತ್ತು ಶ್ರೀಮಾನ್ ದೇವನಂತ ಶಿವರಾಜ್ ಮೇರಾಜ್ ಪಟೇಲ್ ತಂದಿದ್ರು, ಅದ್ರ ಬಾದ್ ನಾನೇ ತಂದೀನಿ ಅಂಥೇಳಿ ಹೇಳ್ತಾ ಇದ್ದಾರೆ. ಅದನ್ನು 2003ದಾಗ SM ಕೃಷ್ಣ CM ಇದ್ದಾಗ ನಮ್ಮ ಶಾಸಕರು ಬೈ ಎಲೆಕ್ಷನ್ದಾಗ ಗೆದ್ದಿದ್ದ ಬಾದ ಶ್ರೀಮಾನ್ ಧರಮ್ ಸಿಂಗ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಿನಿಸ್ಟರ್ ಇದ್ದರು. ಅವರು ಇಲ್ಲಿ ಬಂದಾಗ ನಮಗೆ ಒಂದು ನೋಡಿ, ನನಗೆ ಹುಮ್ನಾಬಾದ್ ಜನ ನನಗೆ ಒಂದು ಬೈ ಎಲೆಕ್ಷನ್ದಾಗ ಕಾಂಗ್ರೆಸ್ ಶಾಸಕರಿಗೆ ಗೆದ್ದಿಸ್ಕೊಟ್ಟಾರ, ನಾ ತಮಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂಥೇಳಿ 20 ಕೋಟಿ ರೂಪಾಯಿ ಕಾರಂಜಾಲಿಂದು ನಮ್ಗೆ ಸಂಕ್ಷನ್ ಮಾಡಿದ್ರು ವಾಟರ್ ಸಪ್ಲೈ. ಅದರಲ್ಲಿ ಚುಡುಗುಪ್ಪ, ಹಲಿಖೇಡ್ 14 ವಿಲೇಜಸ್ ಇದ್ದು ಅದರಲ್ಲಿ ಆ ಸ್ಕೀಮಲ್ಲಿ. ಅದರಲ್ಲಿ ಏನದಲ್ಲ ಸ್ಟೇಟ್ ಶೇರ್, ನಮ್ಮ ZP ಶೇರ್, ನಮ್ಮ ಮುನ್ಸಿಪಾಲ್ಟಿ ಶೇರ್ ಎಲ್ಲ ಶೇರ್ ಇತ್ತು. ಅದರಲ್ಲಿ ಕೆಲಸ ಆಗಲಕ್ಕ 5-6 ವರ್ಷ ಹಿಡಿತು. 5-6 ವರ್ಷ ಹಿಡಿದು ಅವಾಗ ಯಾರು MLA ಇರ್ತಾರೆ ಅದು ಓಪನಿಂಗ್ ಮಾಡಿದ್ರು. ಅದಕ್ಕೆ ನಮಗೇನು ತಕರಾರಿಲ್ಲ, ಅದಕ್ಕೇನು ಇದು ಇಲ್ಲ. ಯಾಕಂದ್ರೆ ವರ್ಕ್ ಸ್ಯಾಂಕ್ಷನ್ ಆಗಿದ್ದು ಅದು ಆನ್ ರೆಕಾರ್ಡ್ ಇದೆ. ನಮಗೆ ಇದಕ್ಕಿಂತ ಮೊದಲು ತಮಗೆ ಹೇಳೀನಿ, ತಮಗೆ ರೆಕಾರ್ಡ್ ಕೊಡ್ತೀನಿ ಎಲ್ಲ. 2003ದಾಗ ಈ ಸ್ಕೀಮ್ ಸ್ಯಾಂಕ್ಷನ್ ಆಗಿತ್ತು, ಅದು ಕಾರಂಜ ಇದರಲ್ಲಿಂದ. ಇದೂ ಏನು ಹೇಳ್ತಾರ, ಇದೂ ಯಾರು ತಂದಿಲ್ಲ, ಅವ್ರು ತಂದಿದ್ವಾದ ನಾನೇ ತಂದೀನಿ ಅಂಥೇಳಿ. ನೋಡ್ರಿ, ಇವ್ರು ಏನು ಮಾಡಿದ್ರು, ಈ ಸ್ಕೀಮ್ ಆಯಿತು, ಟೆಂಡರ್ ಆಯಿತು, ಕಾಂಟ್ರಾಕ್ಟರ್ ಕರೆದು ಅದು ಪೂಜಾ ಮಾಡಿದ್ರು, ವರ್ಕ್ ಸ್ಟಾರ್ಟ್ ಮಾಡಿದ್ರು. ಅದ್ರಾಗ ನಮ್ಮ MLCನೂ ಹೋದ್ರು, ಅವ್ರನ್ನೂ ಮಾಡಿದ್ರು. ಅದ್ರಾಗ ಏನಿದು ಇಲ್ಲ. ಯಾಕಂದ್ರೆ ಪದೇ ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಅವರು ಇದ್ರ ಬದಲಾಗಿ ಮತ್ತೇನು ಹೇಳ್ತಾರೆ ಅವರು, ನಾನೇನು ಇದು ಡೆವಲಪ್ ಮಾಡೀನಿ, ನಾನೇನು ಇದು ಮಾಡ್ಲತ್ತೀನಿ, ಅವರು 20 ವರ್ಷದಾಗ ಮಾಡಿಲ್ಲ. ನಾ ಏನು ಕೇಳ್ತಾ ಇದ್ದೀನಿ ಅವರಿಗೆ, 20 ವರ್ಷದಾಗ ನಾವು ಮಾಡಲ್ದೆ ಈಸ್ಟ್ ಸ್ಕೂಲ್ ಬಿಲ್ಡಿಂಗ್, ಈಸ್ಟ್ ರೋಡು, ಕನೆಕ್ಟಿವಿಟಿ, ಎಲ್ಲ ಕಡೆ ರೋಡು, ಎಲ್ಲ ಕಡೆ ಕಮ್ಯುನಿಟಿ ಹಾಲು, ಎಲ್ಲ ಕಡೆ ಸ್ಕೂಲ್ ಬಿಲ್ಡಿಂಗು, ನಮಗೆ ಏನೇನು ಬೇಕು ವಾಟರ್ ಸಪ್ಲೈ ಎಲ್ಲ ಕಡೆ ಆಗಿದ್ದು. ಇದು ಆಗಲ್ಲ, ಇವರು ಶೂ ಒಂದರೆ ಆಗ್ಯದ. ಈಗ ಸಿದ್ಧಲಿಂಗಪ್ಪ ಪಾಟೀಲ್ ಹೇಳೋಣನೇ ಆಗ್ಯದ ಎಲ್ಲ ಡೆವಲಪ್ಮೆಂಟು, ಎಲ್ಲ ಹೇಳೋಣನೇ ಆಗ್ಯದ ಇದು ಎಲ್ಲ. ಅದಕ್ಕೇನು ಅಂತಾರವರು, ನಾನೇ ಮಾಡೀನಿ. ನೋಡ್ರಿ, ರೆಕಾರ್ಡ್ ಇರ್ತದೆ.
ನೀವು ಮಾಡಿದ ರೆಕಾರ್ಡ್ ಇರ್ತದ, ನಾವು ಮಾಡಿದ ರೆಕಾರ್ಡ್ ಇರ್ತದ. ಅದ್ರಾಗ ಸುಳ್ಳಿಲ್ಲ. ಅದು ಯಾಕಂದ್ರೆ ಆನ್ ರೆಕಾರ್ಡ್ ಇರ್ತದ. ನಾವು ಮಾಡಿದ್ದೇನು, ನೀವು ಮಾಡಿದ್ದೇನು, ಪದೇ ಪದೇ ಏನು ಮಾಡ್ಯಾರ, ಅವ್ರು ಏನು ಮಾಡ್ಯಾರ, ನಾ ಮಾಡ್ತಾ ಇದ್ದೀನಿ. ಒಂದರ ಕಂಪ್ಲೀಟ್ ವರ್ಕ್ ಆಗ್ಯದೇನು ಹೇಳ್ರಿ, ಅವ್ರ ಪೂಜೆ ಆಗ್ಯದ, ಈ ವರ್ಕ್ ಮುಗ್ದದ ಅಂಥೇಳಿ ಒಂದರ ಪೂಜೆ ಮಾಡ್ಯಾರ. ನಾವು ಮಾಡಿದ್ದೇ ವರ್ಕೆ ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಮಾಡಲಿ, ಅವ್ರು ಶಾಸಕರ ಮಾಡಲಿ, ನಾವು ಅದಕ್ಕೆ ಏನು ಇದು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಅವ್ರು ಸುಳ್ಳು ಮಾಹಿತಿ ಕೊಡ್ತಾರೆ ಜನರಿಗೆ. ನಾ ಮಾಡೀನಿ ಅದರಲ್ಲಿ ಮತ್ತೇನು ಹೇಳ್ತಾರೆ ಅವರು, ನಮಗೆ ಎಲ್ಲ ನಮ್ಮೆಲ್ಲ ಡೆವಲಪ್ಮೆಂಟ್ ಬೇಕು ಎಲ್ಲ ಜನ. ಅದು ನೋಡ್ರಿ, ಪಾರ್ಟಿ ಯಾರಿಗೆ ಮರ್ಜಿ ಅದ, ಅವ್ರು ಕಾಂಗ್ರೆಸ್ದಾಗ ಹೋಗ್ತಾರೆ, BJPದಾಗ ಹೋಗ್ತಾರೆ, ಬೆಳದಾಗ ಹೋಗ್ತಾರೆ, ಅದೊಂದು ಬೇರೆ ವಿಷಯ ಇದೆ. ಅದು ಅದ್ರಾಗ ನಾವು ಅದು ಹೇಳೋದೂ ಇಲ್ಲ. ಅದು ಯಾಕಂದ್ರೆ ಅವ್ರವ್ರ ಮರ್ಜಿ ಮಾತಾಡೋದು ಹೋಗ್ಲಿ ಬೀಳಲಿ. ಅದ್ರ ಜೊತೆಗೆ ಮತ್ತೇನು ಹೇಳ್ತಾರ ಪತ್ರಿಕರ್ತ ಮಿತ್ರರೇ, CMC ಮಾಡಿದ್ದು ನನ್ನ ಲೆಟರ್ ಪ್ಯಾಡ್ ಮ್ಯಾಗ ಆಗಿದೆ ಅಂತ ಹೇಳಿ ಅವರು ಹೇಳ್ತಾರೆ. ನನ್ನ ಲೆಟರ್ ಪ್ಯಾಡ್ ನಾ ಕೊಟ್ಟಿನ ಬಾದ್ ಮಿನಿಸ್ಟ್ರಿಗೆ CMC ಆಗ್ಯದ ಅಂತ ಹೇಳಿ. CMC ಹ್ಯಾಂಗಾಯಿತು? ಮತ್ತು ರಾಜಶೇಖರ್ ಪಾಟೀಲ್ 18 ವರ್ಷ ಇದ್ದರು CMC ಮಾಡಿಲ್ಲ. CMC ಮಾಡ್ಲಿಕ್ಕೆ ನಾರ್ಮ್ಸ್ ಇದಾವ ಶಾಸಕರೇ, ಅದಕ್ಕೆ ಭೀ ನಾರ್ಮ್ಸ್ ಅವ. 2011ದಾಗ 44,511 ಸೆನ್ಸಸ್ ಇತ್ತು. ಇದರ ಕಂಡೀಷನ್ ಅವ, ಈಸ್ಟ್ ಪಾಪ್ಯುಲೇಷನ್ ಇದ್ದರೆ CMC ಆಗಬೇಕಂತ. ಇದರಲ್ಲಿ ಕಂಡೀಷನ್ಸ್ ಅವ. ಈ ಕಂಡೀಷನ್ಸ್ ಫಿಲ್ ಆಗಿರ್ಬಾರ್ದು. ನಾವು ನಮ್ಮ ಸರ್ಕಾರಕ್ಕೆ ನಮ್ಮಲ್ಲಿಂದ ಬಿಲ್ಟಪ್ ಮಾಡಿ ಫೈಲ್ ಮಾಡಿ ಅವ್ರು MLA ಲೆಟರ್ ಕೊಟ್ಟಿರ್ಬೇಕು. ಈ ಲೆಟರ್ ಕೊಟ್ಟರೆ CMC ಆದ್ರೆ ಮತ್ತು ಫ್ಯಾಕ್ಟ್ರಿಗೆ 1000 ಲೆಟರ್ ಕೊಟ್ಟರೆ ಫ್ಯಾಕ್ಟ್ರಿ ಯಾಕೆ ಆಗ್ತಾ ಇಲ್ಲ? ಇವ್ರ ಲೆಟರ್ದಾಗ ಕೂವತ್ತಿತ್ತಂದ್ರೆ ಫ್ಯಾಕ್ಟ್ರಿನೂ ಚಾಲು ಆಗಬೇಕಾಗಿತ್ತು. BSSಗೆ ಫ್ಯಾಕ್ಟ್ರಿನೂ ಚಾಲು ಆಗಬೇಕಾಗಿತ್ತಲ್ಲ, ಅದನ್ನು ಆಗಬೇಕಾಗಿತ್ತು. ಅದು ಯಾಕಂದ್ರೆ ಅದು ಆಗಲ್ಲ. ಇದು ಆಗ್ಯದ ನೋಡ್ರಿ, ಆಗ್ಯದಂದ್ರೆ ಮತ್ತು ತಮ್ಗೆ ಹೇಳ್ತೀನಿ, ಬೀದರ್ಕ ಇದು ಕ್ಯಾಬಿನೆಟ್ ಆಗೋಣ, ಕನ್ಸರ್ನ್ ಮಿನಿಸ್ಟರ್ ಬೀದರ್ಗೆ ಬಂದರು. ಪ್ರೇಸ್ದವ್ರು ಅವರಿಗೆ ಇದು ತೊಗೊಂಡ್ರು, ಕೇಳಿದ್ರು, ಇಂಟರ್ವ್ಯೂ ತೊಗೊಂಡಾಗ ಅವರು ಶಾಸಕರಿಗೆ ಎಲ್ಲೋ ಹೆಸರು ಹೇಳಿಲ್ಲ. ಅವರು 2 MLC, ರಾಜಶೇಖರ್ ಪಾಟೀಲ್, ಕೌನ್ಸಿಲರ್ಸ್ ಎಲ್ಲ ನನಗೆ ಅಪ್ರೋಚ್ ಆಗಿರು, ಅವ್ರು ರೆಪ್ರೆಸೆಂಟೇಷನ್ ಮಾಡಿರು. ನಾನು ಅದಕ್ಕೆ ಮಾಡೀನಿ, ಅದು ಫುಲ್ಫಿಲ್ ಮಾಡಿ, ಅದು ರೆಸಲ್ಯೂಷನ್ ಮಾಡಿ, ಮತ್ತು ನನಗೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಕ್ಕೆ ಫುಲ್ಫಿಲ್ ಆಯಿತು. ಅದಕ್ಕೆ ನಾವು ಮಾಡೀನಿ. ಅದಕ್ಕೆ 100% ನಾವು ಕಾಂಗ್ರೆಸ್ದವ್ರು ಮಾಡಿದ್ದು. ಮತ್ತೇನು ಹೇಳ್ತಾರೆ ಅವ್ರು, ಒಂದು ಬೆಳ್ಳಕ್ಕೆ ಇವರಿಗೆ ಗೊತ್ತಾಯಿತು ಸಾಯಂಕಾಲ ಪಟಾಕಿ ಶುರು ಆಗಲ್ಲ ಅಂದ್ರೆ CMC ಆಗ್ಯದಂದ್ರೆ ಮನ್ಯಾಗ ಅಳ್ಕೋತ ಕೂಡರಿ. ಪಟಾಕಿ ಹಚ್ಚಬಾರ್ದು, ಖುಷಿ ಒಂದು ಊರಿಗೆ ಒಂದು CMC ಆಗ್ಯದಂದ್ರೆ ಇನ್ನು ಹೆಮ್ಮೆ ಮಾತಿಲ್ಲ. ಪಟಾಕಿ ಹಚ್ಚಬಾರ್ದು. ಪಟಾಕಿ ನಾ ಮಾಡಿದ್ಕ ಅವ್ರ ಪಟಾಕಿ. ಅದೇ ನೀವು ಹೆಂಗೆ ಮಾಡ್ತೀರಿ ಶಾಸಕರೇ? ತಮ್ಮ ಲೆಟರ್ ಪ್ಯಾಡ್ ಮ್ಯಾಗ ಅಷ್ಟು ಹೂವತ್ತಿತ್ತಂದ್ರೆ ಮತ್ತು ಫ್ಯಾಕ್ಟ್ರಿನೂ ಆಗ್ಬೇಕಾಗಿತ್ತು ಚಾಲು. ಮತ್ತು ತಮ್ಮದು ಅಷ್ಟು ಪವರ್ನ ಕಾಂಗ್ರೆಸ್ ಸರ್ಕಾರದಾಗ ಅದ ಅಂದ್ರೆ ಮತ್ತು ಅಲ್ಲಿ ಫ್ಯಾಕ್ಟ್ರಿನೂ ಚಾಲು ಮಾಡಿರಿ. ಫ್ಯಾಕ್ಟ್ರಿ ಯಾಕೆ ಆಗ್ತಾ ಇಲ್ಲ? CMCನೇ ಐತಂತ ಯಾಕೆ ಕ್ಯಾಂಡಿಡೇಟ್ ಕೊಡ್ತೀರಿ? ಆಗಿನ ಕ್ಯಾಂಡಿಡೇಟ್ ಕೊಡ್ತೀರಿ, ಆಗಲ್ದಕ್ಕೆ ಬಿಟ್ಬಿಡ್ತೀರಿ. ನಾ ಮಾಡಿಲ್ಲ ಅಂತೀರಿ. ಅದನ್ನು ಮಾಡಿ ಹೇಳಿ, ಅದು ಮಾಡಲ್ಲ. ಇದು ಆಗಿದ್ದು ನಿಮ್ಮ ನೆಚ್ಚಿನ ನಾಯಕ ಆದ ಶ್ರೀಮಾನ್ ರಾಜಶೇಖರ್ ಪಾಟೀಲ್, ನಮ್ಮ MLC, ನಮ್ಮ ಸರ್ಕಾರ, ನಾವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮತ್ತು ರಹೀಂ ಖಾನ್ ಅವರಿಗೆ ನಾವು ಹುಮನಾಬಾದ್ ವತಿಯಿಂದ, ನಮ್ಮ ಕಾಂಗ್ರೆಸ್ ಪಾರ್ಟಿ ವತಿಯಿಂದ CM ಅವರಿಗೆ ಎಲ್ಲ ನಾವು ಧನ್ಯವಾದ ಹೇಳ್ತೀವಿ. CMC ನಮ್ಗೆ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ನಮ್ಮ MLC ಅವರು ಯಾವಾಗ ಇದು ಎತ್ತಿರು, ಮತ್ತು ನಾವು ಎಲ್ಲ ಫೈಲ್ ಬಿಲ್ಟಪ್ ಮಾಡಿ ರೆಕಾರ್ಡ್ ಅದ ರೀ. ಅದು ನಾವು 50 ವರ್ಷ ಆದ್ರೂ ನಾ ಲೆಟರ್ ಕೊಟ್ಟಿರ್ಬೇಕು. ನೀವು ಲೆಟರ್ ಕೊಟ್ಟಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಲೆಟರ್ ಕೊಟ್ಟಿದ್ದು ಅದೇ ಇಮಿಡಿಯೇಟ್ ಐತದಂದ್ರೆ ಎಲ್ಲ ಲೆಟರ್ ಕೊಟ್ಟಿದ್ದ ಕೆಲಸ ಆಗಬೇಕಲ್ಲ. ಫ್ಯಾಕ್ಟ್ರಿಗೆ ಭೀ ಕೊಟ್ಟಾರ ಅವ್ರು ಲೆಟರ್, ಆಗ್ಯದ ಎಲ್ಲ ನಾವು ಮಾಡಿ. ಮತ್ತೊಂದು ಕಡೆ ಹೇಳ್ತಾರೆ, ನನ್ನ ಜೊತೆಗೆ ಭೀಮರಾವ್ ಪಾಟೀಲ್ನು ಕೈ ಜೋಡಿಸಿ ಹೇಳ್ಯಾರ, ನಾ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಅಂತಾರೆ. ಧನ್ಯವಾದ ಹೇಳಕ್ಕೆ ಮಾಡ್ಯಾರೆ ಕಾಂಗ್ರೆಸ್ನವರು, ಮತ್ತು ನಾವು ಧನ್ಯವಾದ ಹೇಳಿಲ್ವಾ? ಆಸ್ ಎ MLA ತಾವು ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಸರ್ಕಾರ ಇದೆ, CMC ಆಗ್ಯದ ಅಂತ ಧನ್ಯವಾದ ಹೇಳ್ರಿ, ಅದಕ್ಕೆ ಪರವಾಗಿಲ್ಲ. ನಾ ಮಾಡಿದ ಅವ್ರು ಯಾರೂ ಏನೂ ಮಾಡಿಲ್ಲ ಅಂಬದು ಹೇಳೋದು ತಪ್ಪು. ಅದಕ್ಕೆ ನಾನು ಅವರಿಗೆ ಇವು ಪದೇ ಹೇಳ್ತಾ ಇದ್ದೀನಿ, ದಾರಿ ತಪ್ಪಿಸೋದು ಬೇಡ. ಏನು ನಿಜವಾಗದ, ಏನಿದೆ ಅದು ಎಲ್ಲ ಕರೆಕ್ಟಾಗಿ ರೆಕಾರ್ಡ್ ಇದೆ, ಎಲ್ಲ ಇದು ಮಾಡಿಕೊಂಡು ಹೇಳ್ರಿ, ತಿಳ್ಕೊಂಡು ಹೇಳ್ರಿ.
ಯಾಕಂದ್ರೆ ನಾವು ಸುಮ್ಮನೆ ಬಾರ್ ಅದು ಹೇಳೋದು ಒಂದು ಹಾಳಿ ತಪ್ಸೋದು ನಾವೊಂದು ಸ್ಟೇಟ್ಮೆಂಟ್ ಕೊಡ್ತೀವಿ ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟು ಅದು ತಪ್ಸೋದು ಬೇಡ. ಏನಿದ್ದು ಜನರದ್ದು ಡೆವಲಪ್ಮೆಂಟ್ ಕಡೆಯಿಂದ ಏನಾರ ಮಾಡೋದು ಮಾಡಿರಿ. ಡೆವಲಪ್ಮೆಂಟ್ಗೆ ದುಡ್ಡು ತಂದಿಲ್ಲ, ಅದಕ್ಕೆ ದುಡ್ಡು ತಂದಿಲ್ಲ ಸರ್ಕಾರದ. ಮತ್ತು ಇನ್ನು ಕಾಂಗ್ರೆಸ್ ಸರ್ಕಾರ ಇಲ್ಲದ್ರೆ ಮತ್ತು ಯಾರೆಲ್ಲ ಮೋದಿಯವ್ರು ಕೊಡ್ತಾರೆ ನಿಮ್ಗೆ ರೆಂಟು. ಮೊನ್ನೆ ನೀವು ಧನ್ಯವಾದ ಹೇಳ್ಬೇಕು. ಮತ್ತು 25 ಕೋಟಿ ರೂಪಾಯಿ ನಮ್ಮ ಅಪೋಸಿಷನ್ದವ್ರಿಗೆ ಪಾರ್ಶಿಯಾಲಿಟಿ ಮಾಡಲ್ದೆ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡ್ಯಾರ. 25 ಕೋಟಿ ನೇನು ಮಾಡ್ಯಾರ. ಮತ್ತು ಧನ್ಯವಾದ ಹೇಳ್ರಿ. ಮತ್ತು ಸರ್ಕಾರ ಕೊಡ್ಲತ್ತಾರ ದುಡ್ಡು ಅದಕ್ಕೆ ಹೇಳ್ರಿ ಸಿ ಎಮ್ ಅವರಿಗೆ. ಮತ್ತೊಂದು ಹೇಳಿದ್ರು ಅವರು ಈ ಕೈಲಿಂದ ತೊಗೊಳತ್ತಾರ, ಈ ಕೈಲಿಂದ ಕೊಡ್ಲತ್ತಾರ. ಮತ್ತು ಈ ಕೈಲಿಂದ ತೊಗೊಂಡು ಈ ಕೈಲಿಂದ ಕೊಡ್ಬೇಕಾಯ್ತದ, ಮನೇಲಿಂದ ಕೊಡ್ತಾನೆ ಯಾರನ್ನ. ಅದು 5 ಗ್ಯಾರಂಟಿ ಸ್ಕೀಮ್ ಹೇಳತ್ತಾರ. ಈ ಕೈಲಿಂದ ತೊಗೊಂಡು ಈ ಕೈಲಿಂದ ಕೊಡ್ಲತ್ತಾರ ಅಂಥೇಳಿ. ಮತ್ತು ಟ್ಯಾಕ್ಸು ಜನರದು ಎಲ್ಲ ದುಡ್ಡು ಬಂದಿಂದೇ ಅದು ಕೊಡ್ಬೇಕಲ್ಲ. ಅದಕ್ಕೆ ತಾವು ಎಲ್ಲ ಅದು ಮೆಚ್ಚಬೇಕು. ಯಾಕಂದ್ರೆ ಸಿದ್ದರಾಮಯ್ಯ 60,000 ಕೋಟಿ ಏನು ಸ್ಕೀಮ್ ಮಾಡ್ಲತ್ತಾರ, ಅದ್ರ ಜೊತೆಗೆ ಡೆವಲಪ್ಮೆಂಟ್ ಮಾಡ್ಲತ್ತಾರ. ಅವರಿಗೆ ನಾವು ನಮ್ಮ ಕಡೆಯಿಂದ, ನಮ್ಮ ಪಾರ್ಟಿ ಕಡೆಯಿಂದ, ನಮ್ಮ ಹುಮನಾಬಾದ್, ನಮ್ಮ ಇಂಟೈರ್ ಸ್ಟೇಟ್ ಕಡೆಯಿಂದ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಹೇಳ್ತೀವಿ. ಇಷ್ಟು ಹೇಳಿ ನಾನು ನನ್ನ ಮಾತು ಮುಗಿತೀನಿ. ಈಗ ನಮ್ಮ ತುಂಬ ಅವರು ಕೆಲವು ಮಾತು ಹೇಳ್ತಾರೆ, ಕೇಳಿ. ಮೊನ್ನೆ ಅವರು ತಳಮಡಗಿ ಒಂದು ಗ್ರಾಮದಲ್ಲಿ ಪಕ್ಷಕ್ಕೆ ಸೇರ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಾಗ ಅವ್ರು ಪಕ್ಷ ಸೇರಿಸ್ಕೊಳ್ಳೋದು, ಬಿಡೋದು, ಇನ್ನಷ್ಟು ಜನ ಬರ್ತಾರೆ ಅವ್ರ ಪಾರ್ಟಿಗೆ ಸಂಬಂಧಪಟ್ಟಿದ್ದ ಊರಿಗೆ ಬದಲು ಅವ್ರ ಪಕ್ಷ ಅವ್ರ ಸಂಘಟ ಇರ್ತಾರೆ, ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಸಂಘಟ ಇರ್ತಾರೆ, ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಸಂಘಟ ಇರ್ತಾರೆ. ಆ ವಿಷಯ ಮೇಲೆ ನಮಗೇನು ಚಿಂತೆ ಇಲ್ಲ. ಆದ್ರೆ ಮೊದಲನೇದಾಗಿ ಮಾತಾಡ್ತಾ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷರು ಶ್ರೀ ಅನಿಲ್ ಪಸರ್ಗಿ ಅವರು ಅಲ್ಲೇನು ಮಾತಾಡಿದ್ರು ಅಂದ್ರೆ, ಆ್ಯಕ್ಚುಲ್ ಅಂತಂತಂದ್ರೆ ನಿಮ್ದು ಎಲೆಕ್ಟ್ರಾನಿಕ್ ಮೀಡಿಯಾದಾಗ ಬಂದು ಅವ್ರೇನಪ್ಪ ಅಂತಂತಂದ್ರೆ ಒಂದು ಚಾಲೆಂಜ್ ಮಾಡಿದ್ರು ಅಂತ. ನಾವು ನೀವು ಡೆವಲಪ್ಮೆಂಟ್ ಬಗ್ಗೆ ಬಹಿರಂಗ ಚರ್ಚೆ ಮಾಡಮಿ, ಡೇಟ್ ಕೊಡ್ರಿ ಚರ್ಚೆ ಮಾಡಮಿ ಅಂತೇಳಿ ಅವ್ರಿಗೆ ಮಾಡಿದ್ದೆ. ನಾವು ಆಯ್ತಪ್ಪ ನಿಮ್ಮ ಚರ್ಚೆ ನಾವು ಸ್ವೀಕಾರ ಮಾಡ್ತೇವೆ. ಅದು ಏನು ಟೆಂಟು ಜನ ಎಲ್ಲ ನಾವೇ ವ್ಯವಸ್ಥೆ ಮಾಡ್ತೇವೆ, ನೀವು ಡೇಟ್ ಕೊಡ್ರಿ. ಯಾಕಂದ್ರೆ ಚಾಲೆಂಜ್ ನೀವು ಮಾಡಿರಿ, ಚಾಲೆಂಜ್ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಆ ಚಾಲೆಂಜ್ ಪ್ರಕಾರ ನೀವು ಡೇಟ್ ಕೊಡ್ರಿ, ನೀವು ಯಾವ ಡೇಟಿಗೆ ಅಂತ ಆ ಡೇಟಿಗೆ ನಾವೇನಪ್ಪ ಅಂದ್ರೆ ಬರ್ಲಕ್ಕೆ ತಯಾರಿದ್ದೇವೆ ಅಂತ ನಾವು ಹೇಳಿದೆವು. ಅದು ತಿರುಗಿಸಿ ನೀವೇನಪ್ಪ ಅಂತಂದ್ರೆ ಆ ಕಾರ್ಯಕ್ರಮದಾಗ ನಾವು ಕರೆದಿದ್ದೇವೆ, ಅವ್ರು ಯಾರು ಬಂದಿಲ್ಲ ಅಂತಕ್ಕಂಥ ಮಾತಾಡ್ತೀವಿ. ನಿಮ್ಮ ಶಾಸಕರು ಬಿ ಇಲ್ಲೇರ, ನಮ್ಮ ಮಾಜಿ ಮಂತ್ರಿಗಳು ಬಿ ಇಲ್ಲೇರ, ನಮ್ಮ MLCಗಳು ಬಿ ಹುಮ್ನಾದಾಗ್ಯಾರ, ಬೆಂಗಳೂರದಾಗ ಯಾರು ಇಲ್ಲ. ನೀವು ನಾಳಿಂದ ಡೇಟ್ ಕೊಡ್ರಿ, ನಾವು ನಾಳೆಗೆ ತಯಾರಿದ್ದೇವೆ. ನಮ್ಮ ಮಾನ್ಯ ಮಾಜಿ ಮಂತ್ರಿಗಳು ಮೊನ್ನ ಸೆಲೆಬ್ರೇಷನ್ ಟೈಮಿಗೆ CMC ಡಿಕ್ಲೇರ್ ಆಗಿ ಸೆಲೆಬ್ರೇಷನ್ ಟೈಮಿಗೆ ಹೇಳ್ಯಾರ. ಏನಂತ ಹೇಳ್ಯಾರ, ನಿಮ್ದು ಟೆಂಟ್ ಗಿಂಟ್ ಬಿ ನಮ್ದೇ, ಜನ ಬಿ ನಾವೇ ಕರೆಸ್ತೇವೆ, ಎಲ್ಲ ಬಿ ನಾವೇ ಮಾಡ್ತೇವೆ, ಬರೀ ನೀವು ಡೇಟ್ ಕೊಡ್ರಿ ನಾವು ಬರ್ಲಕ್ಕೆ ತಯಾರಿದ್ದೇವೆ ಅಂತ ಹೇಳ್ಯಾರ. ಅದ್ರ ಪ್ರಕಾರ ಇವತ್ತು ಬಿ ಮಾನ್ಯ ಅಧ್ಯಕ್ಷರೇ ಹಿಟ್ ಆ್ಯಂಡ್ ರನ್ ಮಾಡಬೇಡ್ರಿ. ಹಿಟ್ ಆ್ಯಂಡ್ ರನ್ ಮಾಡೋದ್ರಿಂದ ಏನೂ ಆಗಲ್ಲ. ನೀವು ಚಾಲೆಂಜ್ ನಮಗೆ ಎಸ್ದಿರಿ, ಆ ಚಾಲೆಂಜ್ ನಾವು ಒಪ್ಕೊಂಡಿದ್ದೆವು. ಆ ಚಾಲೆಂಜ್ ಯಾವಾಗ ಒಪ್ಕೊಂಡಿದ್ದೇವೆ ಅಂದ್ಮೇಲೆ ಡೇಟ್ ಕೊಡ್ತಕ್ಕಂಥ ಜಿಮ್ಮೆದಾರಿ ನಿಮ್ದದ. ನೀವು ಡೇಟ್ ಕೊಡ್ರಿ, ನೀವು ಯಾವ ಡೇಟ್ ಕೊಡ್ತೀರಿ ಆ ಡೇಟಿಗೆ ನಾವೇನಪ್ಪ ಅಂತಂದ್ರೆ ನಿಮ್ಮ ಸಂಘಟ ಅದು ಒಂದು ಹೆಲ್ದಿ ಡಿಸ್ಕಷನ್ ಡೆವಲಪ್ಮೆಂಟ್ ಅಂತ ಆಗಲಿ, ಅದಕ್ಕೆ ನಾವು ತಯಾರಿದ್ದೇವೆ. ಎರಡನೇ ಮಾನ್ಯ ಜಿಲ್ಲಾಧ್ಯಕ್ಷರು ಸೋಮನಾಥ್ ಪಾಟೀಲ್ ಅವ್ರು ಮಾತಾಡ್ಯಾರ. ಆಡ್ಲಿ ಅವ್ರ ಜಿಲ್ಲಾಧ್ಯಕ್ಷರು ಅವ್ರ ಪಕ್ಷದ ಬಗ್ಗೆದಾಗ ಏನ್ ಬಗ್ಗೆದಾಗ ಆಡ್ಲಿ, ಅವ್ರು ಆಡ್ತಾ ಹುಮ್ನಾಬಾದ್ ಕಾಂಗ್ರೆಸ್ ಮುಕ್ತ ಆಗ್ಯದ, ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅಂತ ಹೇಳಿ. ಮಾನ್ಯ ಜಿಲ್ಲಾಧ್ಯಕ್ಷರೇ, ನೀವು ಕಂಡರಿಯದಂತ ಲೀಡರ್ ಅಂತ ನೀವು ಒಪ್ಕೊಂಡಿರಿ. ಮಾನ್ಯ ಮೋದಿಜಿ ಅವರಿಗೆ, ದೇಶದ ಪ್ರಧಾನಿಯವರಿಗೆ ಅವ್ರ ಕೈಲೇ ಕಾಂಗ್ರೆಸ್ ಮುಕ್ತ ಮಾಡ್ಲಕ್ಕಾಗಲ್ದು. ನೀವೇನ್ ಕಾಂಗ್ರೆಸ್ ಮುಕ್ತ ಮಾಡ್ತೀರಿ? ಹುಮ್ನಾಬಾದ್ದಾಗ ಗ್ರಹಣ ಬಂದದ ನಮಗೆ ಒಂದು ಎಲೆಕ್ಷನ್ದಾಗ, ಅದು ಸಹಜ. ಸೂರ್ಯ ಚಂದ್ರ ತಪ್ಪಲ್ದು. ಈ ಎಲೆಕ್ಷನ್ ಮುಗಿದು ಮುಂದೆ ನಾವೇ ಬರ್ತೇವೆ. ಯಾರಿಗೆ ಮುಕ್ತ ಆಗ್ತಾರೆ ಮುಂದಿನ ಎಲೆಕ್ಷನ್ ಮಾಡ್ತಾರೆ, ಅದ್ರ ಬಗ್ಗೆ ಮಾತಾಡೋದ್ರ. ಈಗ ಇನ್ನು ಮುಂದೆ ನಾವೇನ್ ಮಾತಾಡ್ಬೇಕಂದ್ರೆ, ಮಾನ್ಯ MLA ಸಾಹೇಬ್ರು ಅಲ್ಲಿ ಭಾಷಣ ಮಾಡ್ತಾ ನಮ್ಮ ಅವ್ರ ಹೆಸರು ತೊಗೊಂಡಿಲ್ಲ, ಬಟ್ ಆರೋಪ ಮಾಡ್ಯಾರ ನಮ್ಮ ಮೇಲೆ. ಏನಂತ ಆರೋಪ ಮಾಡ್ಯಾರ? 47 ಲಕ್ಷ ಪಂಚಾಯತ್ ಫಂಡ್ ಇತ್ತು, ಅದ್ರ ಕಡೆಯಿಂದ ಏನಪ್ಪ ಅಂತಂದ್ರೆ ವಿಡಿಯೋಗಳು 8 ದಿನದಾಗ ಬದಲಾಯಿಸಿ 2 ದಿನದಾಗ ಅದು ರೊಕ್ಕ ಖಾಲಿ ಮಾಡ್ಯಾರ ಅಂತ. ನಾವು ಮಾತು ಕೇಳ್ತೀನಿ, ನಮ್ಮ ಭಾರತ ಸಂವಿಧಾನದಾಗ ಮನ್ಸಿಗೆ ಬಂದಾಗ ದುಡ್ಡು ತೆಗ್ಲಕ್ ಆಗ್ತದೇನು? ಒಂದ್ ವೇಳೆ ಕಾಮಡಿಗೆ ವಿಲೇಜ್ದಾಗ 47 ಲಕ್ಷ 2 ದಿನದಾಗ ಮನ್ಸಿಗೆ ಬಂದಾಗ ಖಾಲಿ ಆಗಿತ್ತು ಅಂತಂದ್ರೆ ನಿಮಗೆ 100-150 ಕೋಟಿ ದುಡ್ಡು ಹೊಂಟದಂದ್ರೆ ನೀವು ಬಿ ಮನ್ಸಿಗೆ ಬಂದಾಗ ಖಾಲಿ ಮಾಡ್ಲತ್ತೀರೇನು? ಆ ದುಡ್ಡು ನೀವು ಬಿ ಮನ್ಸಿಗೆ ಬಂದಂಗೆ ಖಾಲಿ ಮಾಡತ್ತೀರೇನು? ಮಾಡ್ಲತ್ತೀರ ಹಂಗಿದ್ರು ನೀವು ಬಿ ಅಪವಾದ ಮಾಡ್ಲಕ್ ಹೋಗ್ಬೇಡ. ಮನ್ಸಿಗೆ ಬಂದಾಗ ಆಯ್ತು. ಮತ್ತೊಂದು ತಾಳ್ಮಡಿಗಿ ಪಂಚಾಯತ್ನಾಗ ಒಂದು PDO ಬದಲಿ ಆಗ್ತಾನ ಅಂತಂದ್ರೆ ಅದು ನಮ್ಗೆ ಹೆಂಗೆ ಸಂಬಂಧ ಬೀಳ್ತದ? PDO ಬದಲಿ ಮಾಡ್ತಕ್ಕಂಥ ಅಲ್ಲಿ ಯಾರಿಗದ ಅಂದ್ರೆ ಅದು ಇಒ ಮೇಡಮ್ ಅವ್ರಿಗದ ಮತ್ತು CS ಅವರಿಗದ. ನಾವ್ ಹೆಂಗ್ ಬದಲಿ ಮಾಡಿಸ್ತೇವೆ ಅವ್ರಿಗೆ? ಮತ್ತೆ ನಾವು ಬದಲಿ ಮಾಡಿಸಿ ನಾವು ದುಡ್ಡು ತಗೊಳಕದ ಹೆಂಗ್ ಬರ್ತದ ದುಡ್ಡು ತೆಗ್ಲಕ್ಕ?
ಮತ್ತೆ ನೀವು ಮಾನ್ಯ ಶಾಸಕರಿಗೆ ಕ್ಷೇತ್ರ ಶಾಸಕರಾಗಿ ನಿಮ್ಮ ಜಿಮ್ಮೆದಾರಿ ಇಲ್ಲದು 47 ಲಕ್ಷ ರೂಪಾಯಿ ಒಂದ್ರೆ ಮಿಸ್ಯೂಸ್ ಆಗ್ಯಾನ ಅಂತಂದ್ರೆ ಅದು ಜಿಮ್ಮೆದಾರಿನೇ ನೀವೇ ಇದ್ರೆ ಶಾಸಕರೇ, ಬೇರೆಯವ್ರಿಗೆ ಯಾಕೆ ಕೈ ಮಾಡತ್ತೀರಿ? ಪಂಚಾಯತ್ ಮಂಡಲದಾಗ ಬರಲ್ಲ ತಾಮಡಿಗೆ ಪಂಚಾಯತ್ ಸುಮಾರು 31, 32, 34 ಪಂಚಾಯತ್ ಮಂಡಲದಾಗೆ ಬರ್ತಾವ. ಚುಡುಗುಪ್ಪ ಹುಣ್ಣಬರ್ಕಲ್ ಅಲ್ಲಿಂದ ದುಡ್ಡು ಮಿಸ್ಯೂಸ್ ಆಗ್ಯದ ಅಂತಂದ್ರೆ ಇವತ್ತು ನೀವೇ ಹೊಣೆಗಾರ ಇದ್ರಿ, ನೀವು ರಾಜೀನಾಮೆ ಕೊಡಿ. ಮತ್ತೆ ನಾವು ಹೊಣೆಗಾರ ಇಲ್ಲದಕ್ಕಂತಂದ್ರೆ ನೀವು ರಾಜೀನಾಮೆ ಕೊಡಿ. ಇವತ್ತು ಆ ಪಂಚಾಯತ್ದಾಗ ಅವ್ಯವಹಾರ ಆಗ್ಯದ ಅಂತಂದ್ರೆ ನೀವು ಒಂದು ತನಿಖೆ ಕೊಡಿಸ್ಬೇಕಾಯ್ತದ ಪಂಚಾಯತ್ದಾಗ. ಅದು ಅಧಿಕಾರ ನಿಮಗದ, ಒಂದು ತನಿಖೆ ಕೊಡಿಸೋದು ನೀವು ಬರಿಬೇಕಾಗ್ತದೆ. CS ಅವ್ರಿಗೆ ಬರೀ, DC ಅವ್ರಿಗೆ ಬರೀ, ಪ್ರೆಷರ್ ಹಾಕ್ರಿ. ಸುಮ್ಮನೆ ಹಿಟ್ ಅಂಡ್ ರನ್ ಬೇಡ, झूठ ಬೋಲೋ ಜೋರ್ ಸೇ ಬೋಲೋ. ಇದು ನಿಮ್ದು ನಾವು ನೋಡತ್ತೀವಿ 2.5 ವರ್ಷ ಆಯ್ತು ಹಿಂಗೆ ಮಾಡತ್ತೀರಿ, ಸುಳ್ಳು ಹೇಳತ್ತೀರಿ, ಜೋರ್ಲಿಂದ ಹೇಳತ್ತೀರಿ. ಯಾವ್ದರ ಮ್ಯಾಗ ಹೇಳಿರಿ ನೀವು? ಯಾವ್ದರ ಮ್ಯಾಗ ನೀವು ಪಂಚಾಯತ್ 47 ಲಕ್ಷ ರೂಪಾಯಿ ಏನಪ್ಪ ಅಂತಂದ್ರೆ ನಮ್ಮಿಂದ ಆಗ್ಯದ ಅಂತ ಹೇಳ್ತೀರಿ ನೀವು? ಆ ತಾಮಡಿಗೆ ಊರಾಗ ಹೋಗಿ ಹೇಳ್ತೀರಿ. ನೀವು ಹೋಗಿದ್ದೆ ಅದಕ್ಕೆ, ನೀವು ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಾಗ ಪಕ್ಷ ಸೇರ್ಪಡೆ ಮಾಡ್ಕೊಡ್ರಿ, ಇದು ಮಾಡಿ ಅಷ್ಟೆಲ್ಲ ಡೆವಲಪ್ಮೆಂಟ್ ಮಾತು ಹೇಳ್ತೀರಿ. ಮತ್ತೆ ಅಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ಪಿಲ್ಲರ್ಗಳು ಮಾತು ಹೇಳ್ತೀರಿ, ನಾವು ಪಿಲ್ಲರ್ ಮಾಡಿದೆವು, ನಾವೇನಪ್ಪ ಅಂದ್ರೆ ನೀವು ಸಾರಿಸ್ಲತ್ತಿದ್ದೇವೆ, ಅವ್ರು ಇದು ಮಾಡ್ಯಾರ. ಅದು ಭೀ ಮಾತಾಡ್ತಾರ ಅಲ್ಲಿ ಜನರು, ಅವ್ರು ಭೀ ಅಲ್ಲಿ ಜನರು ಮಾತಾಡೋರ. ಅದಕ್ಕೆ ನಾವೇನು ಹೇಳ್ತಿದ್ದೆವು, ಹಿಟ್ ಆ್ಯಂಡ್ ರನ್ ಬ್ಯಾಡ್. ಯಾವ್ದು ಭೀ ಏನಪ್ಪ ಅಂತಂದ್ರೆ ಆಧಾರ ಇದ್ದೀವಿ ಏನಪ್ಪ ಅಂತಂದ್ರೆ ನೀವು ಮಾತಾಡ್ರಿ. ಆಧಾರ ಇದ್ದಿದ ಮ್ಯಾಗ ಏನಪ್ಪ ಅಂತಂದ್ರೆ ನಾವು ನೀವು ಒಳ್ಳೆ ಡಿಸ್ಕಷನ್ ಮಾಡೋಣ. ನೀವೇನು ಕರೆದಿರಿ ಚಾಲೆಂಜ್ ಮಾಡಿ ಒಪ್ಕೋತೇವು ಆಯ್ತು. ಯಾರು ಕಾಂಗ್ರೆಸ್ ಮುಕ್ತ ಆಗ್ತದ, BJP ಮುಕ್ತ ಆಗ್ತದ, ಅದು ಏನಾಗ್ತದ ಮುಂಬರ್ತಕ್ಕಂಥದ್ರಿಂದ ಆಲ್ರೆಡಿ ಅದ್ರ ಬಗ್ಗೆ ಮಾತಾಡ್ತಾರ. ಅದಕ್ಕೇನಪ್ಪ ಅಂದ್ರೆ ಇನ್ನು ಮುಂದೆ ಮಾನ್ಯ PLD ಅಧ್ಯಕ್ಷರಾಗಿರ್ತಕ್ಕಂಥ ಮಾಶಿಕ್ ಮಲ್ಲಪ್ಪ ಎರಡು ಮಾತಾಡ್ತಾರೆ. ನಿಮಗೊಂದು ಪ್ರಶ್ನೆ. ಈಗ BJP ಪಕ್ಷದ ಕಾರ್ಯಕರ್ತರು ಸಭೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮ ಬಸವರಾಜ ಆರ್ಯವರು ಹೇಳಿದ್ದಾರೆ ಏನಂತಂದ್ರೆ ಯಾವಾಗಲೂ ತಳಮಡಿಗೆ BJP ಲೀಡರ ಅಂತ ಮಾತಾಡಿದ್ದಾರೆ. ಮೊನ್ನೆ 2023 ಎಲೆಕ್ಷನ್ದಾಗ ತಾಳ್ಮಡಿಗೆ ಕಾಂಗ್ರೆಸ್ಸು 378 ಲೀಡರ್. ಪದೇ ಪದೇ ಏನದ ತಾಳ್ಮಡಿಗೆ BJP ಅದ ಇಲ್ಲಿ ಅಂತ ಹೇಳ್ಯಾರ. ಅದಕ್ಕೆ ನನ್ನ ಖಂಡನೆ ಅದ. ಇನ್ನೊಂದು ಏನು ಹೇಳ್ಯಾರ, ನಾವೇನಂತೇವು ಸ್ವರ್ಗೀಯ ರಾಮಚಂದ್ರ ಹೇಳಪ್ಪ MP ಅವರು ನಮ್ಮ ತಂದೆ ಸಮಾನ. ಅವ್ರಿಗೆ ಯಾವಾಗಲೂ ಎಲ್ಲ ಸಮಾಜ, ಎಲ್ಲ ಜಾತಿ, ಎಲ್ಲ ಪಕ್ಷದವರಿಗೆ ನಾಮಿನೇಷನ್ ಹಾಕಿ ಅವ್ರ ಮನೆಗೆ ಕುಂತ್ಕೊಂಡಿದ್ದೀವಿ. ನೀವು ಆ ಪ್ರಕಾರ ತಂದೆ ಆದಿದಾಗ ನಾವು ನಡೆದೀವಿ ಅಂತ ನಮ್ದು ಹೇಳೋದು ಅಭಿಪ್ರಾಯ. ಅದಕ್ಕೆ ಯಾವಾಗಲೂ ಏನಂದ್ರೆ ಅವು ಇವು ಅಂಬೋದು ತಪ್ಪದ. ಅದಕ್ಕೆ ಒಳ್ಳೆ ನೀರು ಸಭ್ಯತೆಯಿಂದ ಎಲ್ಲರೂ ಸರಿ ಇರ್ರಿ, ಅಣ್ಣ ತಮ್ಮರ ಬೆಳೆ ಅದು ಸರಿಯಾಗಿರ್ತದ ಅಂಬದು ನನ್ನ ಅಭಿಪ್ರಾಯ. ಬಸವರಾಜರಿಗೆ ಸರಿ ಬಸವರಾಜ ಆರ್ಯರಿಗೆ ಹೇಳತ್ತಿಲ್ಲ ಎಲ್ಲ ನಿಮ್ಮ ತಂದೆಯವ್ರು ಹೇಗಿದ್ರು ನೀವೀರು ಎಲ್ಲರೂ ಸ್ವಲ್ಪ ಅಂತ ನಮ್ದು. ಹುಮ್ನಾಬಾದ್ ಪಟ್ಟಣದ ಸನ್ಮಾನ್ಯ ಶ್ರೀ ಸಿದ್ದು ಪಾಟೀಲ್ ಶಾಸಕರಿಗೆ ಒಂದು ಹೇಳಬೇಕು ಬಯಸ್ಬೇಕಾದ್ರೆ, ಈಗ CMC ಹೇಳ್ತಾ ಇದ್ದಾರೆ ಒಟ್ಟು ಪಾಟೀಲ್ ಪರಿವಾರದ ಇದನ್ನೇ ಇಲ್ಲ ಅದರಲ್ಲಿ. ನಾನು ಲೆಟರ್ ಕೊಡ್ತೀನಿ, ನಾನು ತಂದೀನಿ ಅಂತ ಹೇಳ್ತೀನಿ. ಅದೇ ಒಂದು 10 ನಿಮಿಷ ಬಿಡೋದು ಮತ್ತೆ ಹೇಳ್ತೀರಿ ಭೀಮರಾವ್ ಪಾಟೀಲ್ ಇದಕ್ಕೆ ಭಾಳ ಇದು ಮಾಡ್ಯಾರ, ಭಾಳ ಸ್ಪಂದನೆ ಮಾಡ್ಯಾರ, ಅವ್ರಿಗೆ ನಾ ಅಭಿನಂದನೆ ಹೇಳ್ತೀನಿ. ಒಂದ್ಸರಿ ನೀವು ಹಿಂಗೆ ಹೇಳ್ತೀರಿ ಮತ್ತು ಹಿಂಗೆ ಹೇಳ್ತೀರಿ. ಶಾಸಕರು ಹೇಳೋದು ಒಂದೇ ದೊಡ್ಡ ನಿರ್ಧಾರ ಇರಲಿ, ನಿಮ್ದೇ ಆಗ್ಯದಂತಾನೆ ಹೇಳ್ತೀವಿ. ಮತ್ತು ಅದು ಒಂದು 10 ನಿಮಿಷದಾಗ ಚೇಂಜ್ ಮಾಡ್ತೀವಿ. ಅದು ಒಂದೇ. ಮತ್ತು ಈಗ ಅಭಿವೃದ್ಧಿ ಕೆಲಸ 20 ವರ್ಷ ಸನ್ಮಾನ್ಯ ಶ್ರೀ ಮಾಜಿ ಮಂತ್ರಿಗಳು ಅವ್ರ ಕೆಲಸನೇ ಏನೂ ಮಾಡಿಲ್ಲ ಅಂತ ಹೇಳ್ತೀರಿ. ಮತ್ತೊಂದ್ಸಲಿ ಅವರು 20 ವರ್ಷದಿಂದ ಏನು ಕೆಲಸ ಮಾಡ್ಯಾರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಂದೊಂದು 2 ವರ್ಷನಾಗ ಏನಾಗ್ಯಾವ ನಾನು ಇದು ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ನೀವು ಯಾವಾಗ ಯಾವ್ದಿನಾಗ ಏನು ಮಾತಾಡ್ತೀರಿ ನಿಮಗೇನು ಅರ್ಥ ಆಗ್ಲತ್ತದ ಏನೋ ಗೊತ್ತಿಲ್ಲ. ಜನರಿಗೆ ಇದು ಮಾಡೋದು ಒಳ್ಳೇದಲ್ಲ. ಏನಿದು ಇನ್ ಫ್ಯಾಕ್ಟ್ ಹೇಳ್ರಿ, ನೀವು ತಂದಿದ್ದು ನೀವು ಹೇಳ್ರಿ, ನಮ್ಮ ಸಾಹೇಬರು ತಂದಿದ್ದು ಅವ್ರು ಹೇಳ್ಕೊತಾರೆ, ತಾನೇ ಹೇಳ್ತಾರೆ. ನೀವು ಅವ್ರು ಏನೂ ಮಾಡಿಲ್ಲ, ಪದೇ ಪದೇ ಮಾಡಿಲ್ಲ ಅನ್ನೋದು ಇದಕ್ಕೆ ನಾವು ಖಂಡನೆ ಮಾಡ್ತೀವಿ. ಅದೇ ರೀತಿ ಒಂದ್ಸಲ ಇಲ್ಲೇ IB ಎದುರೇ ನೀವು ಟೆಂಟ್ ಹೊಡೆದು ರೋಡಿನ ಫಂಕ್ಷನ್ ಮಾಡಿ, ಫ್ಯಾಕ್ಟ್ರಿ ನಾ ಬಂದ ಮೇಲೆ 40 ವರ್ಷದಿಂದ ಬಂದ್ ಆಗಲಾರ ಕೆಲಸ ನಾ 20 ತಿಂಗಳಿಗೆ ನಾ ಬಂದ್ ಮಾಡಿದ್ವಿ. ಒಂದ್ ಕಡೆ ಹೇಳ್ತೀರಿ, ಮತ್ತೊಬ್ರು ಕೇಳಿದ್ರೆ ಫ್ಯಾಕ್ಟ್ರಿ ಇದ್ಮೇಲೆ ಹೊಗೆ ಬರ್ತದೆ ಅಂತ ಹೇಳ್ತೀರಿ. ಮತ್ತೊಂದ್ಸಲ ಹೇಳ್ತೀರಿ ನನ್ನ ಕೆಲಸ ಇದು ಬಂದ್ ಮಾಡೋದು ನನ್ನ ಕೆಲಸ ಇಲ್ಲ, ನಾನು ಗೌರ್ಮೆಂಟ್ ತಿಳಿಸ್ತೀನಿ ಅಂತೇಳಿ ಮತ್ತೊಂದು KDP ಮೀಟಿಂಗ್ದಾಗ ಹೇಳ್ತೀರಿ. ಹಿಂಗೆ ಹೇಳೋರು ನೀವೇ, ಹಿಂಗೆ ಹೇಳೋದು ನೀವೇ. ನಮಗೆ ಏನು ಅರ್ಥ ಆಗ್ಬೇಕು, ಜನರಿಗೆ ಏನು ಅರ್ಥ ಆಗ್ಬೇಕು, ಭಾಳ ತಪ್ಪು ಸಂದೇಶ ನೀಡೋದು ಜನರಿಗೆ.
ನೀವು ಒಂದೇ ಘಟನೆಯಿಂದ ಒಂದೀಗ ಹಿಂದಕ್ಕ ಬೇರೆ ಇತ್ತು, ನೀವೀಗ ಒಂದು ತಾಲೂಕಾ ಶಾಸಕರಿದ್ರಿ, ಜಿಮ್ಮೆದಾರಿ ಬಂದಿದ್ರಿ, ಜಿಮ್ಮೆದಾರಿಯಿಂದ ನೀವು ಹೇಳಕ್ ಮಾಡಿದ್ರು ಒಳ್ಳೇದಾಯ್ತು ಅಂತ ಹೇಳಿ ನಾ ಅವರಿಗೆ ಮನವಿ ಮಾಡ್ತೀನಿ ಅಷ್ಟೇ. ಕರ್ನಾಟಕ ವಿಮೋಚನಾ ಸ್ವಾತಂತ್ರ್ಯ ದಿವಸ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೊಡುತ್ತಾ ಇವತ್ತಿನ ದಿವಸ ನಾ ಹೇಳೋದಿಷ್ಟೇ, ಅಲ್ಲಿ ಮಂತಾನೆ ತಾಳ್ಮಡಿ ಗ್ರಾಮದಲ್ಲಿ ಬಿಜೆಪಿ ಜಿಲ್ಲೆಯ ಅಧ್ಯಕ್ಷರು ಸೋಮನಾಥ್ ಪಾಟೀಲ್ ಒಂದು ಹೇಳಿಕೆಯನ್ನು ಕೊಡ್ತಾರ. ಹುಮ್ನಾಬಾದಲ್ಲಿ ಕಾಂಗ್ರೆಸ್ ಮುಕ್ತಾಗಿದೆ ಅಂತ ಹೇಳಿ ಒಂದು ಮಾತನ್ನು ಎಲ್ಲೋ ಒಂದು ಕಡೆ ಹೇಳಿರ್ತಾರೆ. ನನಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ, ಸೋಮನಾಥ್ ಪಾಟೀಲ್ ಜಿ ಅವರೇ, ತಾವು ಹೇಳಿಕೆಯಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ ತಮ್ಗೆ ಹೇಳೋಕೆ, ಬಿಜೆಪಿ ಮುಕ್ತಾಗಿದೆ ಅಂತ ಹೇಳ್ತಾ ಹೇಳ್ತಾ ಕಾಂಗ್ರೆಸ್ ಮುಕ್ತಾಗಿದೆ ಅಂತ ಹೇಳಿರ್ತಾವೆ. ಯಾಕಂದ್ರೆ ಇದ್ರ ಬಗ್ಗೆ ನಾನು ರೆಫರೆನ್ಸ್ ಕೊಡ್ತೀನಿ. ಬಿಜೆಪಿ MLA ಎಲೆಕ್ಷನ್ ಆಗಿದ ನಂತರ ಫಸ್ಟ್ MLC ಎಲೆಕ್ಷನ್ ನಾವು ಗೆದ್ದೀವಿ. ಅದ ನಂತರ ಪುರಸಭೆ ಬೈ ಎಲೆಕ್ಷನ್ ಗೆದ್ದೀವಿ. ನಂತರ ಭಾರತ ದೇಶದ ಮಾಜಿ ಮಂತ್ರಿಗಳ ಎಲೆಕ್ಷನ್ ಇತ್ತು, MP ಎಲೆಕ್ಷನ್. ತಾವು MP ಎಲೆಕ್ಷನ್ ಸೋತ್ರಿ, ಅದನ್ನ ನಾವು ಗೆದ್ದೀವಿ. ಹುಮ್ನಾಬಾದ್ ನಗರದಲ್ಲಿ ಸುಮಾರು 27,000 ಮತಗಳನ್ನು ಹಂಚಿಕೊಟ್ಟಿವಿ ನಿಮ್ಗೆ ನಾವು. ಮತ್ತೆ ನೀವು ಹೇಳ್ತೀರಿ ಕಾಂಗ್ರೆಸ್ ಮುಕ್ತದ. अरे भाई क्या बोल रहे हैं आप जो बोल रहे हैं आपको समझ में है क्या नहीं है? झूठ बोलो, जोर से बोलो, अरे सही बोलो, सच बोलो. बोल रहे कि हम सब कर रहे ನೀತಿವಾನ್ ಪಕ್ಷನಿಷ್ಠೆ ಒಂದು ಒಳ್ಳೆ ಪಕ್ಷ ಅಂತ್ರಿ. ನೀವು ವೇದಿಕೆ ಮೇಲೆ ಮಾತಾಡೋ ಲ್ಯಾಂಗ್ವೇಜ್ ನೋಡ್ರಿ. ಮಾನ್ಯ ಅಧ್ಯಕ್ಷ, ತಮ್ಮ ಜವಾಬ್ದಾರಿ ಇದೆ. ತಮ್ಮ ಮುಖಂಡರಿಗೆ, ತಮ್ಮ ಶಾಸಕರಿಗೆ, ತಮ್ಮ ಪ್ರತಿನಿಧಿಗಳಿಗೆ ಯಾಟೆ ಮಾತಾಡಬೇಕು ಅಂತ ತಾವು ಹೇಳ್ರಿ. ಇದೇ ತರ ಲ್ಯಾಂಗ್ವೇಜ್ ಇತ್ತ ನಿಮ್ದು ಆಡ್ತೀರ ಸ್ಟೇಜ್ ಮೇಲೆ? ಅರೆ ಜನಪ್ರತಿನಿಧಿ ಇದ್ರಿ, ಅವ್ರು ಮುಖಂಡರಿದ್ರಿ, ಯಾವ ಟೈಮ್ ಮಾತಾಡ್ತೀರಿ? ತಮ್ಮ ಸಂದೇಶ ಏನು ಹೋಗ್ತದೆ ಇವತ್ತ? ಅದರಿಂದ ಮಾನ್ಯ ಜಿಲ್ಲಾಧ್ಯಕ್ಷರೇ, ತಾವು ಮುಂದೆ ಎಲ್ಲಿ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಅಂತ ನಿಮ್ಮ ಮುಖಾಂತರ ಹೇಳಿದ್ರು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಸ್ವಾತಂತ್ರ್ಯ ದಿವಸ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿವಸ ನಾ ಹೇಳೋದಿಷ್ಟೇ, ಅಲ್ಲಿ ಮಂತಾನೆ ತಾಳ್ಮಡಿ ಗ್ರಾಮದಲ್ಲಿ ಬಿಜೆಪಿ ಜಿಲ್ಲೆಯ ಅಧ್ಯಕ್ಷರು ಸೋಮನಾಥ್ ಪಾಟೀಲ್ ಒಂದು ಹೇಳಿಕೆಯನ್ನು ಕೊಡ್ತಾರ. ಹುಮ್ನಾಬಾದಲ್ಲಿ ಕಾಂಗ್ರೆಸ್ ಮುಕ್ತಾಗಿದೆ ಅಂತ ಹೇಳಿ ಒಂದು ಮಾತನ್ನು ಎಲ್ಲೋ ಒಂದು ಕಡೆ ಹೇಳಿರ್ತಾರೆ. ನನಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ, ಸೋಮನಾಥ್ ಪಾಟೀಲ್ ಜಿ ಅವರೇ, ತಾವು ಹೇಳಿಕೆಯಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ ತಮ್ಗೆ ಹೇಳೋಕೆ, ಬಿಜೆಪಿ ಮುಕ್ತಾಗಿದೆ ಅಂತ ಹೇಳ್ತಾ ಹೇಳ್ತಾ ಕಾಂಗ್ರೆಸ್ ಮುಕ್ತಾಗಿದೆ ಅಂತ ಹೇಳಿರ್ತಾವೆ. ಯಾಕಂದ್ರೆ ಇದ್ರ ಬಗ್ಗೆ ನಾನು ರೆಫರೆನ್ಸ್ ಕೊಡ್ತೀನಿ. ಬಿಜೆಪಿ MLA ಎಲೆಕ್ಷನ್ ಆಗಿದ ನಂತರ ಫಸ್ಟ್ MLC ಎಲೆಕ್ಷನ್ ನಾವು ಗೆದ್ದೀವಿ. ಅದ ನಂತರ ಪುರಸಭೆ ಬೈ ಎಲೆಕ್ಷನ್ ಗೆದ್ದೀವಿ. ನಂತರ ಭಾರತ ದೇಶದ ಮಾಜಿ ಮಂತ್ರಿಗಳ ಎಲೆಕ್ಷನ್ ಇತ್ತು, MP ಎಲೆಕ್ಷನ್. ತಾವು MP ಎಲೆಕ್ಷನ್ ಸೋತ್ರಿ, ಅದನ್ನ ನಾವು ಗೆದ್ದೀವಿ. ಹುಮ್ನಾಬಾದ್ ನಗರದಲ್ಲಿ ಸುಮಾರು 27,000 ಮತಗಳನ್ನು ಹಂಚಿಕೊಟ್ಟಿವಿ ನಿಮ್ಗೆ ನಾವು. ಮತ್ತೆ ನೀವು ಹೇಳ್ತೀರಿ ಕಾಂಗ್ರೆಸ್ ಮುಕ್ತದ. अरे भाई क्या बोल रहे हैं आप जो बोल रहे हैं आपको समझ में है क्या नहीं है? झूठ बोलो, जोर से बोलो, अरे सही बोलो, सच बोलो. बोल रहे कि हम सब कर रहे ನೀತಿವಾನ್ ಪಕ್ಷನಿಷ್ಠೆ ಒಂದು ಒಳ್ಳೆ ಪಕ್ಷ ಅಂತ್ರಿ. ನೀವು ವೇದಿಕೆ ಮೇಲೆ ಮಾತಾಡೋ ಲ್ಯಾಂಗ್ವೇಜ್ ನೋಡ್ರಿ. ಮಾನ್ಯ ಅಧ್ಯಕ್ಷ, ತಮ್ಮ ಜವಾಬ್ದಾರಿ ಇದೆ. ತಮ್ಮ ಮುಖಂಡರಿಗೆ, ತಮ್ಮ ಶಾಸಕರಿಗೆ, ತಮ್ಮ ಪ್ರತಿನಿಧಿಗಳಿಗೆ ಯಾವ ಟೈಪ್ ಮಾತಾಡಬೇಕು ಅಂತ ತಾವು ಹೇಳ್ರಿ. ಇದೇ ತರ ಲ್ಯಾಂಗ್ವೇಜ್ ಇತ್ತ ನಿಮ್ದು ಆಡ್ತೀರ ಸ್ಟೇಜ್ ಮೇಲೆ? ಅರೆ ಜನಪ್ರತಿನಿಧಿ ಇದ್ರಿ, ಅವ್ರು ಮುಖಂಡರಿದ್ರಿ, ಯಾವ ಟೈಪ್ ಮಾತಾಡ್ತೀರಿ? ತಮ್ಮ ಸಂದೇಶ ಏನು ಹೋಗ್ತದೆ ಇವತ್ತ? ಅದರಿಂದ ಮಾನ್ಯ ಜಿಲ್ಲಾಧ್ಯಕ್ಷರೇ, ತಾವು ಮುಂದೆ ಎಲ್ಲಿ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಅಂತ ನಿಮ್ಮ ಮುಖಾಂತರ ಹೇಳಿದ್ರು.